ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್. ಎಷ್ಟೊಂದು ಬೊಬ್ಬೆ ಹೊಡಿತಾ ಇದ್ದೀರಾ, ಎಷ್ಟೊಂದು ಹಾಹಾಕಾರ ಮಾಡಿದ್ದೀರಾ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟೆಷ್ಟು ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಹಾಕಿ ಸುರಿಮಳೆ ಮಾಡಿ ಆ ತೇಜೋವಧೆ ಆಗೋಕ್ಕಿಂತಲ್ಲ ನಿಮ್ಮಿಂದಲೇ ಹೆಚ್ಚು ತೇಜೋವಧೆ ಆದಂಗೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಜನ ಏನು ಛೀಮಾರಿ ಹಾಕ್ತಾ ಇದ್ದಾರೆ ನಿಮಗೆ ಗೊತ್ತಾ? ನೀವು ಕಮೆಂಟ್ ಮಾಡುವಾಗ ಸಹಿತ ನೀವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆಂದರೆ ಈಗ ನಾನು ಸುದ್ದಿ ಹೇಳಲಿಕ್ಕೆ ಬಂದಿದ್ದೀನಿ ಈ ರಮೇಶ್ ಜಾರಕಿಹೊಳಿ ಮತ್ತು ಜಾರಕಿಹೊಳಿ ಕುಟುಂಬದ ಬಗ್ಗೆ. ರಮೇಶ್ ಜಾರಕಿಹೊಳಿ ಒಂದು ಸಿಡಿ ಷಡ್ಯಂತ್ರದಲ್ಲಿ ಅವರನ್ನು ಸಿಲುಕಿಸಿದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಒಳ್ಳೆಯ ಬುದ್ಧಿಜೀವಿಗಳು, ಮೇಧಾವಿಗಳು, ಅನೇಕ ಹಿರಿಯರು ಇದರ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಿ ಹೇಳಿದ್ದಾರೆ, ಇದೊಂದು ಷಡ್ಯಂತ್ರ ಇದೆ. ಈಗ ಆ ಷಡ್ಯಂತ್ರದಲ್ಲಿ ಸಿಲುಕಿದವರು ಒಬ್ಬೊಬ್ಬರೇ ಬಂದು ಇನ್ನೂ ಬಂಧನಕ್ಕೊಳಗಾಗ್ತಾರೆ. ಅವರು ಎಲ್ಲ ತನಿಖೆ ಆಗುತ್ತೆ. ತನಿಖೆ ಆದಮೇಲೆ ನಿಜಾಂಶ ಹೊರಗೆ ಬರುತ್ತೆ. ಇದೊಂದು ನಾಯಕ ಸಮಾಜದ ಹಿಂದುಳಿದ ವರ್ಗದ ಒಂದು ಕುಟುಂಬ ಇವತ್ತು ರಾಜ್ಯದಲ್ಲಿ ಎಷ್ಟೊಂದು ಎತ್ತರಕ್ಕೆ ಬೆಳೀತಾ ಇದೆ ಅನ್ನೋದು ನಿಮಗೆ ನೋಡಲಿಕ್ಕಾಗ್ತಾ ಇಲ್ವಾ? ನೀವು ಎಷ್ಟೋ ವಿರೋಧ ಮಾಡಿದರೂ ಒಂದು ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಒಳ್ಳೊಳ್ಳೆ ಶಬ್ದವಿದೆ ಶಬ್ದ ಭಂಡಾರದಲ್ಲಿ. ಆದರೆ ನೀವು ಟೀಕೆ ಮಾಡಲಿಕ್ಕೆ ಹೋಗಿ ಯಾವ್ಯಾವ ಅವಾಚ್ಯ ಶಬ್ದಗಳಿಂದ ಟೀಕೆ ಮಾಡಿದರೆ ಅದು ನಿಮಗೆ ತಿರ್ಗಬಾನ ಆಗೋದು. ನೀವು ಮೂರ್ಖರು ಅಂತ ನಾವು ಸಾಬೀತು ಮಾಡಬೇಕಾಗತ್ತೆ. ಯಾಕೆಂದರೆ ಒಂದು ಜಾರಕಿಹೊಳಿ ಕುಟುಂಬ ಕರ್ನಾಟಕ ರಾಜ್ಯದಲ್ಲಿ ಏನೇನು ಸಾಧನೆ ಮಾಡಿದೆ, ಯಾವ್ಯಾವ ಸಮಾಜ ಸೇವೆ ಮಾಡಿದೆ, ಯಾವ್ಯಾವ ಹಂತದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದಾರೆ. ಇಲ್ಲಿ ಗೋಕಾಕ ತಾಲೂಕಿಗೆ ನೀವು ಬಂದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟೊಂದು ಸಾಮರಸ್ಯ ಮತ್ತು ಸಮಾನತೆಯಿಂದ ಜನ ಬದುಕ್ತಾ ಇದ್ದಾರೆ. ವಿರೋಧಿಗಳು ಇದ್ದಾರೆ, ಒಪ್ಕೊಳ್ಳೋಣ. ವಿರೋಧಿಗಳು ಇದ್ರೇ ಮಾತ್ರ ಒಂದು ಟೀಕೆ ಟಿಪ್ಪಣಿಗೆ ಅವಕಾಶ ಕೊಟ್ಟಂಗಾಗುತ್ತೆ. ಎಲ್ಲಿ ತಪ್ಪು ದಾರಿ ತುಳಿತಾ ಇದ್ದಾರೆ ಅದನ್ನು ಎಚ್ಚರಿಸಲಿಕ್ಕೆ ಟೀಕೆಗಳು ಬೇಕು, ವಿರೋಧಿಗಳು ಬೇಕು. ಯಾಕೆಂದರೆ ಮಹಾತ್ಮ ಗಾಂಧಿಯವರ ಬಗ್ಗೆ, ವಿವೇಕಾನಂದವ್ರ ಬಗ್ಗೆ ಟೀಕೆ ಮಾಡಿದ ಜನ ನಮ್ಮಲ್ಲಿರುವಾಗ ಜಾರಕಿಹೊಳಿ ಕುಟುಂಬದ ಬಗ್ಗೆ ಟೀಕೆ ಮಾಡೋದು ಅದೇನು ಅಷ್ಟೇನು ಸುಲಭದ ಮಾತಲ್ಲ. ಮಾಡಲಿ, ಪರವಾಗಿಲ್ಲ. ಆದರೆ ಈ ಕುಟುಂಬ ಸಮಾಜಕ್ಕೆ ತಮ್ಮ ಏನು ಕೊಡುಗೆ ಕೊಟ್ಟಿದೆ, ಯಾವ್ಯಾವ ಅನಾನುಕೂಲತೆ ಇದ್ದಾಗ ಜಾರಕಿಹೊಳಿ ಮನೆಗೆ ಬರೋದು, ನಮಗೆ ಸಮಸ್ಯೆ ಇದೆ, ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಅನೇಕ ಜಿಲ್ಲೆ ರಾಜ್ಯಗಳಿಂದ ಬಂದು ಅವರಿಂದ ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಆ ಕೆಲಸ ಮಾಡಿದ ಮೇಲೆ ಈಗ ಅವರಿಗೆ ಟೀಕೆ ಮಾಡ್ತೀರಾ ನೀವು. ಆ ಟೀಕೆ ಮಾಡಲಿಕ್ಕೆ ನಿಮಗೆ ನಾಚಿಕೆ ಆಗೋಲ್ವಾ? ರಾಜ್ಯದಲ್ಲಿ ಒಂದು ಸಮಾನತೆಯ ದಾರಿಯಲ್ಲಿ, ಒಂದು ಸಮಾಜ ಸೇವೆಯಲ್ಲಿ ಅನೇಕ ವರ್ಷಗಳಿಂದ ಶ್ರಮ ವಹಿಸಿ ಅವರು ಒಂದು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ. ಅವರಿಗೆ ಏನಿದೆ ಇಲ್ಲಿ ಬೆಂಬಲ ಹೇಳಿ ನೋಡೋಣ. ಮತದಾರರ ಒಂದು ಭದ್ರಕೋಟೆ ಇದೆ. ಅನೇಕ ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗವು, ಬಹುಸಂಖ್ಯಾತ ಜನರ ಜೊತೆ, ಎಲ್ಲರ ಜೊತೆ ಸಾಮರಸ್ಯ ಮತ್ತು ಸಮಾನತೆಯ ದಾರಿಯಿಂದ ಒಂದು ರಾಜ್ಯ ಮಟ್ಟದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇರೋದು ನಿಮಗೆ ನೋಡಲಿಕ್ಕಾಗ್ತಾ ಇಲ್ವಾ? ನಿಮಗೆ ಅಸೂಯೆ ಆಗ್ತಾ ಇದೆಯಾ? ನಿಮಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆಯಾ? ಆಗಲಿ ಬಿಡಿ, ಪರವಾಗಿಲ್ಲ. ಆದರೆ ಅವರನ್ನು ರಾಜಕೀಯವಾಗಿ ಸೋಲಿಸಬೇಕು ಅನ್ನೋ ಗುರಿ ಇಟ್ಕೊಳ್ಳಿ. ರಾಜಕೀಯವಾಗಿ ಅವರನ್ನು ಸೋಲಿಸಬೇಕು ಅನ್ನೋದು ಗುರಿ ಇಟ್ಕೋಬೇಕು ಯಾವಾಗಲೂ. ಆದರೆ ಯಾವುದೇ ಒಂದು ತೇಜೋವಧೆ ಮಾಡಿ ಹೀನಾಯ ಕೃತ್ಯದಲ್ಲಿ ತೊಡಗಿ ಅವರಿಗೆ ಷಡ್ಯಂತ್ರವನ್ನು ರಚನೆ ಮಾಡಿ ಅವರ ಕುಟುಂಬಕ್ಕೆ ಮತ್ತು ಅವರ ಪರಿವಾರಕ್ಕೆ ಕಪ್ಪು ಮಸಿ ಬಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದರೆ ಗೋಕಾಕ ತಾಲೂಕಿನ ಜನತೆ, ಬೆಳಗಾವಿ ಜಿಲ್ಲೆಯ ಅವರ ಅಭಿಮಾನಿಗಳು, ರಾಜ್ಯಾದ್ಯಂತ ಇರುವ ಅವರ ಅಭಿಮಾನಿ ಬಳಗ ಸುಮ್ಮನೆ ಕೈ ಕೊಟ್ಟು ಕೂತ್ಕೊಳ್ಳೋದಿಲ್ಲ ಸ್ವಾಮಿ. ಯಾಕೆ ಹೇಳ್ತಾ ಇದ್ದೀನಿ? ಇವತ್ತು ನೋಡಿ, ಒಬ್ಬ ಮೂರ್ಖ ಹೇಳ್ತಾನೆ ಹೆಣ್ಣು ಮಕ್ಕಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಯಾಕೆ ಹೆಣ್ಮಕ್ಳು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬಾರ್ದಾ? ಒಬ್ಬರಿಗೆ ಅನ್ಯಾಯ ಆದರೆ ಆ ಕುಟುಂಬ ಹೇಗಿದೆ, ಅವರ ಅಣ್ಣತಮ್ಮಂದಿರು ಹೇಗಿದ್ದಾರೆ, ಆ ಸಹೋದರರ ಮಿತ್ರತ್ವ ಮತ್ತು ಭಾತೃತ್ವ ಹೇಗೆ ಇದೆ, ಅವನ್ನೆಲ್ಲ ಅವಲೋಕನ ಮಾಡಿದಾಗಲೇ ಮಾತ್ರ ಕೆಲವು ಹೆಣ್ಮಕ್ಕಳು ಪ್ರಜ್ಞಾವಂತರು ಬೀದಿಗೆ ಬಂದು ಒಂದು ಹೋರಾಟ ಮಾಡಿದ್ದಾರೆ. ಆ ಹೋರಾಟ ಮಾಡಬಾರ್ದು ಅನ್ನೋದು ಏನು ನಿಮ್ಮಲ್ಲಿ ಏನು ಕಾಯ್ದೆ ಇಲ್ಲ. ಹೋರಾಟ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಯಾಕೆಂದರೆ ಅವರು ಹೆಣ್ಣು ಮಕ್ಕಳ ಜೊತೆ ಇರುವ ಸಹಾನುಭೂತಿ, ಗೌರವ, ಸೌಜನ್ಯತನ, ಮಾನವೀಯತೆ, ಸಹಾಯ, ಸಹಕಾರ ಇವೆಲ್ಲ ಕೌಂಟ್ ಮಾಡಬೇಕಾಗತ್ತಲ್ಲ. ಯಾಕೆ ರಮೇಶ್ ಜಾರಕಿಹೊಳಿ 6 ಸಾರಿ ಶಾಸಕರಾಗಿದ್ದು ಹೇಗಾಗ್ತಾರೆ ಶಾಸಕರು? ಸಮಾಜ ಸೇವೆಯಲ್ಲಿ ತಮ್ಮನ್ನು ಗುರ್ತ ಮಾಡ್ಕೊಂಡ್ಮೇಲೆ ಆಗುತ್ತಲ್ಲ. ಅವರ ಅಳಿಯಂದಿರಾದರೂ ಏನು ಇಲ್ಲಿ ಕೆಲಸ ಮಾಡಿದ್ದಾರೆ? ಅಂಬಿರಾವ್ ಪಾಟೀಲ್ ಅವರೆಲ್ಲವನ್ನು ಇಲ್ಲಿ ತಾಲೂಕಿನ ಉಸ್ತುವಾರಿ ನೋಡ್ಕೋತಾರೆ. ಬಾಲಚಂದ್ರ ಜಾರಕಿಹೊಳಿ ಅನೇಕ ಉನ್ನತ ಸ್ಥಾನದಲ್ಲಿ ಪಳಗಿ ಯಾವುದೇ ಸರ್ಕಾರ ಇದ್ದರೂ ಜಾರಕಿಹೊಳಿ ಕುಟುಂಬ, ಜಾರಕಿಹೊಳಿ ಒಬ್ಬ ಸಹೋದರ ಮಂತ್ರಿ ಆಗೋದು ನಿಮಗೆ ನೋಡ್ಲಿಕ್ಕೆ ಆಗ್ತಾ ಇಲ್ವಾ? ಇಲ್ಲಿ ಏನಾಗ್ತಾ ಇದೆ? ಈ ಸಹೋದರರು ಮಾಡುತ್ತಿರುವ ಕೆಲಸ ಅದೇ ರೀತಿ ನೋಡಿ
ರಾಜ್ಯದ ಒಂದು ದೊಡ್ಡ ನಾಯಕನಾಗಿ ಹೊರಹೊಮ್ಮುತ್ತಿರುವ ಸತೀಶ್ ಜಾರಕಿಹೊಳಿ ಸಾಮಾಜಿಕ ಚಟುವಟಿಕೆಯಿಂದ ಬಂದಿದ್ದಾರೆ. ಅವ್ರ ಮಕ್ಕಳಿಗೆ ಶಿಸ್ತು ಸಂಯಮತೆ ಹ್ಯಾಕೆ ಕಲಿಸಿದ್ದಾರೆ, ಎಷ್ಟೊಂದು ಸಿಂಪಲ್ ರಾಜಕೀಯ ಅವರು ತೋರಿಸ್ತಾ ಇದ್ದಾರೆ. ಯಾವುದೇ ಆಡಂಬರ ಐಷಾರಾಮಿ ಇಲ್ಲದೆ ಇವತ್ತು ಅವರು ತಮ್ಮ ಮಕ್ಕಳಿಗೆ ಪ್ರತಿ ಮನೆಗೆ ಕರ್ಕೊಂಡೋಗಿ ಗೋಕಾಕದ ನಗರ ಬೀದಿಗಳಲ್ಲಿ ಒಂದು ಅಂಗಡಿಯಲ್ಲಿ, ಕಿರಾಣಿ ಅಂಗಡಿಯಲ್ಲಿ, ಬಟ್ಟೆ ಅಂಗಡಿಯಲ್ಲಿ, ಒಂದು ಸ್ವೀಟ್ ಮಾರ್ಟ್ದಲ್ಲಿ, ಮಿಠಾಯಿ ಅಂಗಡಿಯಲ್ಲಿ, ಸಣ್ಣ ಪುಟ್ಟ ಒಂದು ಪಾನ್ ಶಾಪ್ದಲ್ಲಿ, ಒಂದು ಗಾಡಿ ತಳ್ಳುವ ಒಂದು ಚಹಾ ಮಾರುವ ಅಂಗಡಿಯಲ್ಲಿ ತಮ್ಮ ಮಕ್ಕಳನ್ನು ಕೂತ್ಕೊಂಡು ಅವರು ಚಹಾ ಕುಡಿದು ಅವರು ಸುಖ ದುಃಖ ವಿಚಾರ ಮಾಡ್ತಾರೆ. ಯಾರಾದರೂ ಮಾಡಿದ್ದೀರಾ ಕರ್ನಾಟಕ ರಾಜ್ಯದಲ್ಲಿ? ಇಂಥ ಸಮಾಜ ಸೇವಕರು ಅಧಿಕಾರಕ್ಕೆ ಅಂಟ್ಕೊಂಡಿಲ್ಲ. ಅಧಿಕಾರ ಬರ್ಬೋದು ಬಿಡ್ಬೋದು, ಆದರೆ ಅಲ್ಪ ಜನಾಂಗ ಇರುವಂಥ ಇಂಥ ಒಬ್ಬ ಹಿಂದುಳಿದ ನಾಯಕರು ಕರ್ನಾಟಕದಲ್ಲಿ ಮಿಂಚುತ್ತಿರುವುದು ನಿಮಗೆ ಅಸೂಯೆ ಆಗ್ತಾ ಇರಬೇಕು. ಕಮೆಂಟ್ ಹಾಕೋದು ನಾಚಿಕೆಗೇಡಿನ ಕೆಲಸ. ಈಗೇನಾಗ್ತಾ ಇದೆ ನಿಮಗೆ? ಈಗ ಯಾವ ರೀತಿ ತಿರುವು ಪಡೀತಾ ಇದೆ ತನಿಖೆ? ಇವೆಲ್ಲವನ್ನು ಒಂದು ಷಡ್ಯಂತ್ರದ ಮುಖಾಂತರ ಒಂದು ವ್ಯೂಹವನ್ನು ರಚನೆ ಮಾಡಿ ಈಗ ರಮೇಶ್ ಜಾರಕಿಹೊಳಿ ಜಲಸಂಪನ್ಮೂಲ ಮಂತ್ರಿ ಆದ ತಕ್ಷಣ ಅವರ ಹಿಂದೆ ವಿರೋಧಿಗಳು ಬೆನ್ನತ್ತಿದ್ರು. ಯಾಕೆ? ಸಾವಿರಾರು ಕೋಟಿ ರೂಪಾಯಿಯ ಇದು ಒಂದು ದೊಡ್ಡ ಪ್ರಾಜೆಕ್ಟು. ಅನೇಕ ಡ್ಯಾಮ್ಗಳನ್ನು ಅಡ್ಡಾಡಿದರು. ಕೊರೋನಾದಲ್ಲಿ ಆಲಮಟ್ಟಿ ಹಿಡಿದು ಮೈಸೂರು, ಚಾಮರಾಜನಗರ, ತುಂಗಭದ್ರಾ ಪ್ರತಿಯೊಂದು ಮಹದಾಯಿ ಸಲುವಾಗಿ ಅನೇಕ ಬಾರಿ ದೆಹಲಿಗೆ ಹೋದರು. ಎಲ್ಲಿ ದೆಹಲಿಗೆ ಹೋಗಿ ಹೈಕಮಾಂಡನ್ನು ಮೆಚ್ಚುಗೆ ವ್ಯಕ್ತಪಡಿಸ್ಕೋತಾರೆ, ನಮಗೆ ಎಲ್ಲಾದರೂ ಹಿಂದೇಟಾಗ್ಬೋದು ಅಂತ ಏನಾದರೂ ಷಡ್ಯಂತ್ರ ರಚನೆ ಮಾಡಿದ್ದೀರಾ ನೀವು? ಇದರಲ್ಲಿ ರಮೇಶ್ ಜಾರಕಿಹೊಳಿಯವರ ಜೊತೆ ಇದ್ದವರೇ ಚೂರಿ ಹಾಕಿರ್ಬೋದು. ಯಾಕೆ? ಅದನ್ನು ಸಹಿತ ಕೂಲಂಕುಷವಾಗಿ ತನಿಖೆ ಮುಖಾಂತರನೇ ಗೊತ್ತಾಗುತ್ತೆ. ಇದರಲ್ಲಿ ವಿರೋಧಿಗಳು ಯಾರು, ಕುಕೃತ್ಯವನ್ನು ರಚನೆ ಮಾಡಿದವರು ಯಾರು, ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ, ಆ ಹೆಣ್ಣು ಮಗಳನ್ನು ಅಲ್ಲಿ ಕರ್ಕೊಂಡ್ಬಂದು ಅದನ್ನು ಇನ್ನೂವರೆಗೆ ತೋರಿಸ್ತಾ ಇಲ್ಲ. ಅವಳು ಇದಾಳೋ ಇಲ್ಲೋ, ಅದು ನಿಜವಾದ ಅದೇ ಹೆಣ್ಮಗಳ ಏನು ಆ ಟೈಪ್ ಒಂದು ಫೋಟೋ ಮಾಡಿಕೊಂಡು ಒಂದು ವಿಡಿಯೋ ಎಡಿಟ್ ಮಾಡಿಕೊಂಡು ಇವೆಲ್ಲ ರಚನೆ ಮಾಡಿದ್ದೀರಾ. ಇದರಲ್ಲಿ ಪರಿಣಿತ ತಂತ್ರಜ್ಞಾನ ಉಳ್ಳವರು ಸಹಿತ ಇದರಲ್ಲಿ ಶಾಮೀಲಾಗಿದ್ದಾರೆ. ಈ ಕುಟುಂಬಕ್ಕೆ ಮಸಿ ಬೆಳೆಯೋ ಕಾರ್ಯ ನೀವು ಮಾಡ್ತಾ ಹೋಗಿದ್ದೀರಾ. ಅದು ಸಾಧ್ಯವಿಲ್ಲದ ಮಾತು. ಇದು ಇನ್ನೂ ಅವರಿಗೆ ಎತ್ತರಕ್ಕೆ ಬೆಳೆಯುವ ದಾರಿ ತೋರಿಸ್ತಾ ಇದ್ದೀರಾ. ನೀವು ಟೀಕೆ ಮಾಡಿ ಇವರನ್ನು ಷಡ್ಯಂತ್ರದಲ್ಲಿ ರಚನೆ ಮಾಡಿ ಇವರನ್ನು ಸಿಕ್ಕಿಸುವಂಥ ಒಂದು ಕಾರ್ಯ ಮಾಡಿದರೆ ಅದು ನೀವು ವಿಫಲರಾಗ್ತೀರಾ. ನಿಮ್ಮ ಫಲಿತಾಂಶ 100ಕ್ಕೆ 100 ಶೂನ್ಯ. ಇದು ವಾಲತ್ತೆ ಮತ್ತು ಅನುಕಂಪ ಮತ್ತು ಮಾನವೀಯತೆ ಜಾರಕಿಹೊಳಿ ಕುಟುಂಬದ ಮೇಲೆ. ಈಗ ನೋಡಿ, ಸತೀಶ್ ಜಾರಕಿಹೊಳಿ ಅವರು ರಾಜ್ಯಾದ್ಯಂತ ಬಿರುಸಿನ ಪ್ರಚಾರ ಕೈಗೊಳ್ತಾ ಇದ್ದಾರೆ. ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಿದ್ದಾರೆ. ಅವರು ಮಕ್ಕಳು ಸಹಿತ ನೋಡಿ ಸ್ವಾಮಿ ಎಷ್ಟೊಂದು ಪರಿಹಾರ ಕೊಡ್ತಾ ಇದ್ದಾರೆ. ನೊಂದವರಿಗೆ, ಅನಾಥಾಶ್ರಮಿಗೆ, ಅಂಧಾಶ್ರಮಿಗೆ, ನಿರಾಶ್ರಿತರಿಗೆ, ಮಕ್ಕಳಿಗೆ ಶಿಕ್ಷಣ ಕಲಿಯೋಗೋಸ್ಕರ ಲ್ಯಾಪ್ಟಾಪ್ಗಳನ್ನು ಹಂಚ್ತಾ ಇದ್ದಾರೆ. ಕ್ರಿಕೆಟ್ ಪ್ರೇಮಿಗಳಿಗೆ ಕ್ರಿಕೆಟ್ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಸ್ವಸಹಾಯ ಸಂಘ ರಚನೆ ಮಾಡಿಕೊಂಡು ಅನೇಕ ಮಹಿಳೆಯರಿಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಇವೆಲ್ಲ ನೀವು ಕೌಂಟ್ ಮಾಡೋದಲ್ವಾ? ನೀವು ಗೋಕಾಕ್ ತಾಲೂಕದಲ್ಲಿ ಯಾವಾಗಾದರೂ ಕೋಮುಗಲಭೆ ನೋಡಿದ್ದೀರಾ? ಜಾತಿ ಸಾಮರಸ್ಯದಿಂದ ಎಷ್ಟೊಂದು ಸಮಾನತೆಯ ದಾರಿಯಿಂದ ಇಲ್ಲಿ ನಡೀತಾ ಇದೆ. ಎಷ್ಟೊಂದು ಅಲ್ಪಸಂಖ್ಯಾತರಿದ್ದಾರೆ ಇಲ್ಲಿ, ಮುಸಲ್ಮಾನ್ ಬಾಂಧವರು, ಎಷ್ಟೊಂದು ಹಿಂದೂ ಬಾಂಧವರು ಇದ್ದಾರೆ. ಅನೇಕ ಸಂಘಗಳು ನಮ್ಮ ಗೋಕಾಕ್ ತಾಲೂಕಿನಲ್ಲಿದೆ. ಆದರೆ ಯಾವತ್ತಾದರೂ ಕೋಮುಗಲಭೆಯಿಂದ ತುತ್ತಾದ ಗೋಕಾಕ್ ತಾಲೂಕು ಅಂತ ಕರ್ನಾಟಕ ರಾಜ್ಯದಲ್ಲಿ ಎಂದಾದರೂ ಕೇಳಿದಿರಾ? ಇಲ್ಲಿ ಕೋಮುಗಲಭೆಗೆ ಅವಕಾಶ ಇಲ್ಲ. ಎಲ್ಲ ಧರ್ಮ ಸರ್ವಧರ್ಮದವರು ಇಲ್ಲಿ ಸಮಾನತೆಯ ದಾರಿಯಿಂದ ಬದುಕುವಂಥ ದಾರಿ ತೋರಿಸಿಕೊಟ್ಟ ಸಹೋದರರಿಗೆ ಯಾವಾಗಲೂ ಆ ಕೀರ್ತಿ ಸಲ್ಲುತ್ತೆ. ನೀವು ಏನೋ ಹೊಯ್ಕೊಂಡ್ರು, ಬೊಬ್ಬೆ ಹೊಡ್ಕೊಂಡ್ರು ಅದು ಏನೂ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ರಚನಾತ್ಮಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಶೈಕ್ಷಣಿಕ ರಂಗದಲ್ಲಿ ಮುನ್ನುಗ್ತಾ ಇದ್ದಾರೆ. ಅನೇಕ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ITI, ಟೆಕ್ನಿಕಲ್, ಡಿಪ್ಲೊಮಾ ಇಂಥವೆಲ್ಲ ಉದ್ಯೋಗಗಳನ್ನು ಈ ಸರ್ಕಾರದ ವತಿಯಿಂದ ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ರೈತಾಪಿ ಜನ ಬಾಳಿದ್ದಾರೆ, ಕಬ್ಬು ಬೆಳೆಗಾರರಿದ್ದಾರೆ. ರೈತರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಮಕ್ಕಳಿಗೆ ಅವರು ಇಲ್ಲಿ ಆಧುನಿಕ ಶಿಕ್ಷಣ ಕಲಿಬೇಕು. ಆ ರೈತರ ಮಕ್ಕಳು ಬೆಳಗಾವಿ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ಹೋಗಬಾರ್ದು. ಇಲ್ಲೇ ತಾಂತ್ರಿಕತೆಯಿಂದ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು. ಅವರು ಇಲ್ಲಿ ಸಹಕಾರಿ ರಂಗದ ವತಿಯಿಂದ ಶುಗರ್ ಫ್ಯಾಕ್ಟ್ರಿ ಇದೆ, ಸ್ವಂತ ಶುಗರ್ ಫ್ಯಾಕ್ಟ್ರಿ ಇದೆ. ಅವರು ಎಷ್ಟೊಂದು ಇಲ್ಲಿ ರೈತರಿಗೂ ಸಹಿತ ತಮ್ಮ ಕಬ್ಬನ್ನು ಕೊಟ್ಟು ಆ ಕಬ್ಬಿಗೆ ಯೋಗ್ಯವಾದ ಬೆಲೆ ಕೊಡ್ತಾ ಇದ್ದಾರೆ. ಇಲ್ಲಿ ಏನಾದರೂ ಅಸಮಾಧಾನ ಇದೆಯಾ ನಿಮಗೆ? ನೀವು ಕಮೆಂಟ್ ಹಾಕ್ತೀರಾ, ನೀವು ಟೀಕೆ ಮಾಡ್ತೀರಾ. ಟೀಕೆ ಮಾಡಿದರೆ ಒಂದು ಸಮಂಜಸವಾದ ಟೀಕೆ ಇರಬೇಕು. ಇವತ್ತು ರಾಜ್ಯಾದ್ಯಂತ ನೀವೆಲ್ಲ ಏನೋ ಒಂದು CD ಬಂದ ತಕ್ಷಣ ಅಪರಾಧದಲ್ಲಿ ಸಾಬೀತಾಗಿಬಿಟ್ರಪ್ಪ, ಅಪರಾಧದಲ್ಲಿ ಸಿಲ್ಕೊಂಡ್ಬಿಟ್ರು, ಎಷ್ಟೊಂದು ಗುಸು ಮಾತಾಡ್ತಾ ಇದ್ದೀರಾ. ಈಗೇನು ಮಾತಾಡಲಿಕ್ಕೆ ನಿಮಗೆ ದಾರಿ ಇಲ್ಲ. ಈಗ ಅದು ಅಂತಿಮ ಪರದೆ ಎಳೆದಾಗಿದೆ. ಅದು ಕೊನೆಯ ಹಂತದಲ್ಲಿ ಈಗ ಅಪರಾಧಿ ಸಿಕ್ಕೊಂಡ್ಬಿಡ್ತಾರೆ. ಯಾಕೆಂದರೆ ತನಿಖಾ ತಂಡ ಚುರುಕಾಗಿದೆ. ಯಾವ ತನಿಖಾ ತಂಡ ಎಲ್ಲಿ ಬರುತ್ತೆ, ಯಾರನ್ನು ಹಿಡಿಯುತ್ತೆ. ಯಾಕೆಂದರೆ
ಈ ಸಹೋದರರು ಒಂದು ದೊಡ್ಡ ಆಲದ ಮರ ಇದ್ದಂಗೆ. ಇವರ ಬೇರುಗಳು ಸಂಪೂರ್ಣವಾಗಿ ಪಸರಿಸಿದ್ದು ಒಂದು ಗಟ್ಟಿಮುಟ್ಟಾದ ಒಂದು ಗೋಕಾಕ್ ತಾಲೂಕು ಮತ್ತು ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗಟ್ಟಿಮುಟ್ಟಾದ ಸರ್ಕಾರ ರಚನೆ ಮಾಡುವಲ್ಲಿ ಜಾರಕಿಹೊಳಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಜಾರಕಿಹೊಳಿ ಇಲ್ಲ ಅಂದರೆ ಯಾವ ಪಕ್ಷ ಅಧಿಕಾರಕ್ಕೆ ಬರೋಲ್ಲ. ಜನತಾದಳ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಪಕ್ಷ ಇದ್ದರೂ ಸಹಿತ ಮಾಸ್ಟರ್ ಮೈಂಡ್ ರಿಂಗ್ ಮಾಸ್ಟರ್ ಇವತ್ತು ಜಾರಕಿಹೊಳಿ ಸಹೋದರರ ಕಾರ್ಯಾರಂಭ. ಎಲ್ಲ ಪಕ್ಷದಲ್ಲಿಯೂ ಅವರ ಅನನ್ಯ ಸ್ನೇಹಿತರಿದ್ದಾರೆ, ಅವರ ಜೊತೆ ನಿಕಟ ಸಂಪರ್ಕ ಹೊಂದಿದ್ದಾರೆ. ಅನೇಕ ಬಾರಿ ಅವರು ದೂರವಾಣಿ ಮುಖಾಂತರ ಮಾತಾಡ್ತಾರೆ. ಪಕ್ಷ ಬಂದಾಗ ಮಾತ್ರ ಅವರು ತಮ್ಮ ಪಕ್ಷಕ್ಕೆ ಅಂಟ್ಕೋತಾರೆ. ರಾಜಕಾರಣ ಮುಗಿದ ತಕ್ಷಣ ಎಲ್ಲ ಪಕ್ಷದವರ ಜೊತೆ, ಎಲ್ಲ ಜಾತಿಯವರ ಜೊತೆ ಎಲ್ಲರೂ ಕೂಡಿ ಬದುಕ್ತಾರೆ. ಗೋಕಾಕ್ನಲ್ಲಿ ಒಂದು ಊಹಾಪೋಹ ಎಬ್ಬಿಸ್ತಿದ್ರು. ಈಗ BJPಯಲ್ಲಿ ಇಬ್ಬರು ಬಂದುಬಿಟ್ಟಿದ್ದಾರೆ, ಇನ್ನು ಇಲ್ಲಿ ಮುಸಲ್ಮಾನರ ಗತಿ ಏನು? ಯಾಕೆ BJP ಬಂದ ಮೇಲೆ ಏನು ಮುಸಲ್ಮಾನರಿಗೆ ಗತಿ ಇಲ್ವ ಅಂತೀರಾ? ಮುಸಲ್ಮಾನರು ಎಷ್ಟೊಂದು ನೆಮ್ಮದಿ ಮತ್ತು ಶಾಂತಿಯಿಂದ ಗೋಕಾಕ್ ತಾಲೂಕದಲ್ಲಿ ಬದುಕ್ತಾ ಇದ್ದಾರೆ. ಗೋಕಾಕ್ ತಾಲೂಕದಲ್ಲಿ ಯಾವುದೇ ಮುಸಲ್ಮಾನನಿಗೆ ಒಂದು ತೊಂದರೆ ಇಲ್ಲ. ಯಾವುದೇ ರಾಜಿ ಸಂಧಾನದ ಮುಖಾಂತರ ತಂಟೆ ತಕರಾರು ಇದ್ದರೂ ಸಹಿತ ಅವರ ಮನೆಗಳಿಗೆ ಹೋದರೆ ಅಲ್ಲಿ ಸಂಧಾನ ಆಗುತ್ತೆ. ನೀವು ಎಂದಾದರೂ ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿದ್ದೀರಾ? ಅಲ್ಲಿ ನೋಡಿ ನಿಮ್ಮ ಅಹವಾಲ ಸ್ವೀಕಾರ ಮಾಡೋದು. ರಮೇಶ್ ಜಾರಕಿಹೊಳಿ ಅವರ ಮನೆಗೆ ಹೋಗಿ ಅಲ್ಲಿ ಅವರು ಇರಲಿಲ್ಲವೆಂದರೆ ಅವರ ಅಳಿಯಂದಿರಾದ ಅಂಬಿರಾವ್ ಪಾಟೀಲ್ ನಿಮ್ಮ ಅಹವಾಲ ಸ್ವೀಕರಿಸ್ತಾರೆ. ಅಲ್ಲಿ ಹೋಗಿ NSFದಲ್ಲಿ ಸಾವಿರಾರು ಜನಜಾತ್ರೆ ಇರುತ್ತೆ. ಯಾವಾಗಲೂ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಉಪಸ್ಥಿತರಿದ್ದರೆ ನಿಮ್ಮ ಅಹವಾಲ ತಕ್ಷಣ ಪರಿಹಾರ. ಅವರು ಇರಲಿಲ್ಲ ಅಂದರೆ ಅಲ್ಲಿ ಅವರ ಆಪ್ತ ಕಾರ್ಯದರ್ಶಿಗಳು ನಿಮ್ಮ ಕಾರ್ಯ ನಿರ್ವಹಿಸಿಕೊಡ್ತಾರೆ. ಪ್ರತಿಯೊಂದು ಸಹೋದರರ ಹತ್ರ ಹೋಗಿ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಕಾರ್ಯದರ್ಶಿಗಳು ನಿಮ್ಮನ್ನು ಎಷ್ಟೊಂದು ಸೌಜನ್ಯದಿಂದ ಕರೆದು ಚಹಾ ಉಪಹಾರದ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅದನ್ನೇನು ಸೂಚನೆ ಕೊಟ್ಟಿರೋದಿಲ್ಲ, ಆದೇಶ ಕೊಟ್ಟಿರೋದಿಲ್ಲ. ಯಾಕಂದರೆ ನನ್ನ ಮನೆಗೆ ಬರೋರು ಎಲ್ಲರೂ ನಮ್ಮವರೇ, ಇಲ್ಲಿ ಏನೋ ಒಂದು ಅಹವಾಲು ತೆಗೆದುಕೊಂಡು ಬಂದಿರ್ತಾರೆ ಅಂದಾಗಲೇ ಇವತ್ತು ಅವರು ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಒಂದು ಕಾಂಗ್ರೆಸ್ ಸೇವಾದಳದ ಕಾರ್ಖಾನೆ ತಯಾರು ಮಾಡಿದ್ದಾರೆ. ಅದು ರಾಜ್ಯಾದ್ಯಂತ ದೇಶದಲ್ಲಿಯೂ ಸಹಿತ ಈಗ ಗಮನ ಸೆಳೆಯುತ್ತಿರುವ ಘಟಪ್ರಭಾ. ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿಂದಲೇ ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳ ಕಾರ್ಯಕ್ರಮ 30 ವರ್ಷದ ಹಿಂದೆ ಆಗಿತ್ತು. ಅದೇ ರೀತಿ ಮಾಡುವ ತಯಾರಿ ಸತೀಶ್ ಜಾರಕಿಹೊಳಿ ಅವರ ಹೆಗಲ ಮೇಲಿದೆ. ಇದು ಎಲ್ಲ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನ ಹರಿಸಿ ನೋಡ್ತಾ ಇದೆ. ಪ್ರತಿ ಮನೆಗೆ ಟಚ್ ಇಟ್ಕೊಂಡಿದ್ದಾರೆ ಎಲ್ಲ ಸಹೋದರರು. ಆದರೆ ಈ ಸಹೋದರರನ್ನು ಯಾವ ರೀತಿ ಹಿಮ್ಮೆಟ್ಟಿಸಬೇಕು ಅನ್ನೋ ಕುತಂತ್ರ ಭಾವನೆಯಿಂದ ಬಂದಂಥ ಎಲ್ಲರಿಗೂ ಇವತ್ತು ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಅದು CD ಫೇಕ್ ಅನ್ನೋದು ಸಾಬೀತಾಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾರದರ್ಶಕ ಎಲ್ಲವೂ ಗೊತ್ತಾಗುತ್ತೆ. ಯಾಕಂದರೆ ಯಾವುದೇ ಒಂದು ಟೀಕೆ ಟಿಪ್ಪಣಿ ಮಾಡಬೇಕಾದ್ರೆ ಹುಷಾರಿರಬೇಕು. ಟೀಕೆ ಟಿಪ್ಪಣಿ ಮಾಡುವಾಗ ಸಹಿತ ಯಾರೋ ಮೇಲೆ ಒಬ್ಬರು ಆರೋಪ ಮಾಡಬೇಕಾದ್ರೂ ಸಹಿತ ತನ್ನ ನೈತಿಕ ಬಲವನ್ನು ಹೊಂದ್ಕೋಬೇಕಾಗತ್ತೆ. ಯಾಕೆ ನೇರವಾಗಿ ಹೆಸರು, ವಿಳಾಸ, ಫೋನ್ ನಂಬರ್ ಹಾಕಿ ಒಂದು ಕಮೆಂಟ್ ಮಾಡಬೇಕಾಗಿತ್ತು. ಫೇಕ್ ಅಕೌಂಟಿಂದ ಕಮೆಂಟ್ ಮಾಡ್ತೀರಾ? ಅದು ನಾಚಿಕೆ ಆಗಬೇಕು ನಿಮಗೆ. ಯಾಕೆಂದರೆ ನೀವೇ ಸುಳ್ಳುಗಾರಿದ್ದಾಗ ನೀವು ಮತ್ತೊಬ್ಬರ ಮೇಲೆ ಒಂದು ಸುಳ್ಳಿನ ಆರೋಪ ಹೊರಿಸಲಿಕ್ಕೆ ನೀವು ಅರ್ಹತೆ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯ 6.5-7 ಕೋಟಿ ಜನಸಂಖ್ಯೆ ಕಣ್ತುಂಬ ನೋಡ್ತಾ ಇದೆ. ಈಗ ಆ ಜನನೇ ತೀರ್ಮಾನ ತೆಗೆದುಕೊಳ್ತಾರೆ. ಈ ಜಾರಕಿಹೊಳಿ ಅವರಿಗೆ ಈ CD ಹಗರಣದಿಂದ ಅವರ ಕುಟುಂಬಕ್ಕೆ, ಅವರ ವೋಟ್ ಬ್ಯಾಂಕಕ್ಕೆ ಯಾವುದೇ ಧಕ್ಕೆ ಆಗಿಲ್ಲ. ಇನ್ನೂ ಅವರ ಜನ ಬೆಂಬಲ ಕರ್ನಾಟಕ ರಾಜ್ಯ ಭಾರತದಲ್ಲಿಯೂ ವಿಸ್ತಾರವಾಗಿ ಬೆಳೆಯಲಿಕ್ಕೆ ನೀವೇ ಕಾರಣ ಆಗ್ತೀರಾ. ಅದೇ ಇವತ್ತಿನ ಟಾಪಿಕ್ ವೀಕ್ಷಕರೇ. ನೀವು ನಂಬರ್ 1 ಚಾನಲ್ನಲ್ಲಿ ಅದ್ಭುತವಾದ ಮತ್ತು ರಹಸ್ಯ ಇತಿಹಾಸ ಸಾಮ್ರಾಜ್ಯಗಳ ಸುದ್ದಿ ನೋಡಲಿಕ್ಕೆ ಯಾವಾಗಲೂ ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡಿ. ಯೂಟ್ಯೂಬ್ದಲ್ಲಿ ನಂಬರ್ 1 ನ್ಯೂಸ್ ಕನ್ನಡ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಸ್ಫೂರ್ತಿ ಕೊಡಿ, ಶಕ್ತಿ ಕೊಡಿ. ಇದೇ ಇವತ್ತಿನ ಮಹತ್ವವಾದ ಸುದ್ದಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ. ನಮಸ್ಕಾರ.